ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು VTA ಗುರು. ಗೂಗಲ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಅಥವಾ ಒಂದು ಇವೆಂಟ್ ಲಾಂಚ್ ಮಾಡಿದ್ದಾರೆ, ದ ಬಿಗ್ ಕೋಡ್ ಅಂದ್ಬಿಟ್ಟು. ಸೊ ಈ ಒಂದು ಇವೆಂಟ್ ಓನ್ಲಿ ಫಾರ್ ಇಂಡಿಯನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮಾತ್ರ. ರಿಜಿಸ್ಟ್ರೇಷನ್ ಓಪನ್ ಲಾಸ್ಟ್ ಡೇಟು ಮಾರ್ಚ್ 12ಗೆ. ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಇವೆಂಟ್ ಅಥವಾ ಈ ಒಂದು ಪ್ರೋಗ್ರಾಮ್ನಲ್ಲಿ ನಿಮಗೆ ಪ್ರೈಸಸ್ ಆ್ಯಂಡ್ ರಿವಾರ್ಡ್ಸ್ ಕೂಡ ಇರ್ತವೆ ಆ್ಯಂಡ್ ವೆರಿಫೈಯಿಂಗ್ ಎಲಿಜಿಬಿಲಿಟಿ ಕೂಡ ಇರುತ್ತೆ. ಸೊ ವೆರಿಫೈ ಮಾಡ್ತಾರೆ, ಅದಾದಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ನೋ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಪಾರ್ಟಿಸಿಪೇಷನ್ ಇನ್ ದ ಬಿಗ್ ಕೋಡ್. ಈ ಒಂದು ಇವೆಂಟ್ ಅಥವಾ ಈ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮ್ಗೆ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಇರಲ್ಲ, ಲೈಕ್ ಜಾಬ್ ಬರಲ್ಲ, ಇಂಟರ್ನ್ಶಿಪ್ ಇರಲ್ಲ. ಸೊ ಗೂಗಲ್ ಅವರು ನೀವು ಈ ಒಂದು ಪ್ರೋಗ್ರಾಮ್ ಆಗಲಿ ಇವೆಂಟ್ ಆಗಲಿ ನೀವು ಮಾಡಿದರೆ ನಮ್ಮ ಕಡೆಯಿಂದ ಫಿಕ್ಸ್ ಜಾಬ್ ಆ ರೀತಿ ನಿಮಗೆ ಪ್ರಾಮಿಸ್ ಕೊಡಲ್ಲ ಗೂಗಲ್ ಅವರು. ಮತ್ತು ಏನಕ್ಕೆ ಮಾಡಬೇಕು ಈ ಒಂದು ಇವೆಂಟ್ ಅಥವಾ ಪ್ರೋಗ್ರಾಮ್ ಏನಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ, ನೀವು ಯಾವುದಾದ್ರೂ ಸಣ್ಣ ಪುಟ್ಟ ಕಂಪ್ನೀಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ಜಾಯಿನ್ ಆಗಿ ಅವಾಗ ಇಂಟರ್ವ್ಯೂ ಕೊಡ್ತಾ ಇರ್ತೀರಲ್ಲ. ಸೊ ಇಂಟರ್ವ್ಯೂ ಟೈಮ್ನಲ್ಲಿ ಈ ಒಂದು ಬಿಗ್ ಕೋಡ್ ಅಂತ ಏನಿದೆ ಇದರದ್ದು ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಗೂಗಲ್ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತಾರೆ, ಹೌದಾ? ಸೊ ಯಾರ್ಯಾರು ಇವೆಂಟ್ಗಾಗಲಿ ಪ್ರೋಗ್ರಾಮ್ಸ್ಗಾಗಲಿ ಅಟೆಂಡ್ ಆಗ್ತಾರೆ, ವರ್ಕ್ಶಾಪ್ಸ್ ಅವೆಲ್ಲ ಅವನ್ನ ವೆರಿಫೈ ಮಾಡ್ಬೋದು. ಸೊ ಅವನ್ನ ತೋರಿಸ್ಬೋದು, ಲೈಕ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನಿಮಗೆ, ಹೌದಾ? ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ರೆ ಇವನ್ನೆಲ್ಲ ಆ ಒಂದು ರೀಸನ್ಗೋಸ್ಕರ ನೀವು ಈ ಒಂದು ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಫ್ರೀ ಆಫ್ ಕಾಸ್ಟ್ ಇದೆ, ಏನು ಪೇಮೆಂಟ್ ಏನಿಲ್ಲ, ಅದಕ್ಕೆ ಕಂಪ್ಲೀಟ್ ಫ್ರೀ ಇದೆ. ಆ್ಯಂಡ್ ನೀವು ಒಂದು ವೇಳೆ ಟಾಪ್ ರ್ಯಾಂಕ್ ತೊಗೊಂಡ್ರೆ ಗೂಗಲ್ ಆಫೀಸಲ್ಲಿ ಕೂಡ ಇನ್ವೈಟ್ ಮಾಡ್ತಾರೆ. ಓಕೆ, ಸೊ ಗೂಗಲ್ ಆಫೀಸ್ ಬೆಂಗಳೂರಲ್ಲಿ ಇನ್ವಿಟೇಷನ್ ಕಳಿಸ್ತಾರೆ, ನೀವು ಹೋಗ್ಬೋದು. ಆ್ಯಂಡ್ ಗೂಗಲ್ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ, ಯಾವ ರೀತಿ ನೀವು ಗೂಗಲಲ್ಲಿ ಎಂಟರ್ ಆಗಬೇಕು. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಗೂಗಲಲ್ಲಿ ವರ್ಕ್ ಮಾಡಬೇಕಂದ್ರೆ ಯಾವ ರೀತಿ ನೀವು ಎಂಟರ್ ಆಗಬೇಕು ಗೂಗಲಲ್ಲಿ, ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತಾರೆ. ಯೂಟ್ಯೂಬಲ್ಲಿ ಹೇಳೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇರೆ, ಅಲ್ಲಿ ಲೈವ್ ಎಂಪ್ಲಾಯೀಸ್ ಹೇಳೋದು ಬೇರೆ ಇರುತ್ತೆ. ಸೊ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ನಮ್ಮ ಫ್ಯೂಚರ್. ಫಸ್ಟಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. ಸ್ಟೂಡೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಫುಲ್ ಟೈಮ್ ಸ್ಟೂಡೆಂಟ್ ಆಗಿರಬೇಕು ಇನ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ. ಓಕೆ, ಮಸ್ಟ್ ಬಿ ಸ್ಟಡಿಂಗ್ ಇನ್ ಫಸ್ಟ್, ಸೆಕೆಂಡ್ ಅಥವಾ ಪ್ರೀ ಫೈನಲ್ ಇಯರ್ 27, 28, 29 ಗ್ರೇಡ್ಸ್ ಆಫ್ ದರ್ ಡಿಗ್ರಿ ಕೋರ್ಸ್, ಲೈಕ್ ಬ್ಯಾಚುಲರ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಆಗಿರ್ಬೋದು, ಆರ್ ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ, CS, IT, ECE, EEE ವಿತ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈನ್ ಬ್ರಾಂಚಸ್ ಓನ್ಲಿ. ಓಕೆ, ಇಂಡಿವಿಜುವಲ್ ಎಂಟ್ರಿ ಇರುತ್ತೆ. ಸೊ ಟೀಮ್ ಆಗಲಿ ಗ್ರೂಪ್ಸ್ ಆಗಿರಲ್ಲ, ಸೊ ಇಂಡಿವಿಜುವಲ್ ಎಂಟ್ರಿ ಇರುತ್ತೆ. ಅದಾದಮೇಲೆ ಏಜ್ 18 ಇಯರ್ಸ್ ಅಬೋವ್ ಇರುತ್ತೆ ಏಜ್. ಅದಾದಮೇಲೆ ಯೂನಿವರ್ಸಿಟಿ ಸ್ಟೇಟಸ್ ನೋಡೋದಾದ್ರೆ ಇಂಡಿಯನ್ AICTE UGC ರೆಕಗ್ನೈಸ್ ಯೂನಿವರ್ಸಿಟಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಚಾಲೆಂಜ್. ಆ್ಯಂಡ್ ಎಕ್ಸ್ಕ್ಲೂಷನ್ ನೋಡೋದಾದ್ರೆ, ಸೊ ಈ ಒಂದು ಪ್ರೋಗ್ರಾಮ್ ಅಥವಾ ಈ ಒಂದು ಇವೆಂಟಲ್ಲಿ ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಫಾದರ್ ಆಗಲಿ, ಮದರ್ ಆಗಲಿ, ಅಥವಾ ನಿಮ್ಮ ಬ್ರದರು, ಸಿಬ್ಲಿಂಗ್ಸ್, ಚಿಲ್ಡ್ರನ್ಸು ಯಾರಾದರೂ ಒಂದು ವೇಳೆ ಗೂಗಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನೀವು ಎಲಿಜಿಬಿಲಿಟಿ ಇರೋದಿಲ್ಲ. ನಿಮಗೆ ಈ ಒಂದು ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಇರಲ್ಲ ನೀವು. ಆ್ಯಂಡ್ ಯಾರು ವರ್ಕ್ ಮಾಡ್ತಾ ಇಲ್ಲ ಅಂದರೆ, ಸೊ ನೀವು ಎಲಿಜಿಬಲ್ ಆಗಿರ್ತೀರ. ರಿಜಿಸ್ಟ್ರೇಷನು ನೀವು ಪರ್ಸನಲ್ ಇಮೇಲ್ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಯೂನಿವರ್ಸಿಟಿ ಇಮೇಲ್ ಅಡ್ರೆಸ್ ಕೂಡ ಹಾಕಬೇಕಾಗುತ್ತೆ, ಅಥವಾ ಕಾಲೇಜ್ ಇಮೇಲ್ ID ಕೂಡ ಆಗ್ಬೋದು. ಓಕೆ, ಅದಾದಮೇಲೆ ವೆರಿಫೈಯಿಂಗ್ ಎಲಿಜಿಬಿಲಿಟಿ ಅಂತ ಹೇಳೋದಾದರೆ, ಗೂಗಲ್ ಅವರು ವೆರಿಫೈ ಮಾಡ್ತಾರೆ, ಲೈಕ್ ಕಾಲೇಜ್ ID ಕೇಳ್ಬೋದು, ಗೌರ್ಮೆಂಟ್ ID ಕೇಳ್ಬೋದು. ನೀವು ಒಂದು ವೇಳೆ ರಿಫ್ಯೂಸ್ ಮಾಡಿದ್ರೆ, ನಾನು ಕೊಡಲ್ಲ ಅಂತ ಹೇಳಿದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆ, ಏನಕ್ಕೆ ಅಂತಂದರೆ ಇವನ್ನೆಲ್ಲ ವೆರಿಫೈ ಏನಕ್ಕೆ ಮಾಡ್ತಾರೆ ಅಂದರೆ, ಬಹಳ ಸ್ಟೂಡೆಂಟ್ಸ್ ಏನಿರ್ತಾರೆ ಅಲ್ಲ, ಲೈಕ್ BA, BCom, ಸೊ ಆ ಒಂದು ಡಿಫ್ರೆಂಟ್ ಕೋರ್ಸ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ವೆರಿಫಿಕೇಷನ್ಗೋಸ್ಕರ ಕಂಪಲ್ಸರಿ ಕೇಳ್ತಾರೆ ID ಕಾರ್ಡ್. ಅದಾದಮೇಲೆ ಪ್ರೈಸಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ನೋಡೋದಾದ್ರೆ, ಕ್ಯಾಶ್ ಅವಾರ್ಡ್ಸ್ ಇದಾವೆ. ಲೈಕ್ ಟಾಪ್ 10 ಸ್ಟೂಡೆಂಟ್ಸಿಗೆ ಬಂದವರಿಗೆ 6 lakhs rupees ಇದೆ ಟೋಟಲ್ ಪ್ರೈಸ್. ಅದಾದಮೇಲೆ ಟಾಪ್ 50 ಫೈನಲಿಸ್ಟ್ ಅವರಿಗೆ ಪಿಕ್ಸೆಲ್ ಡಿವೈಸಸ್ ಅಂದರೆ ಮೊಬೈಲ್ ಫೋನ್ನ ಕೊಡ್ತಾರೆ. ಗೂಗಲ್ ಆಫೀಸ್ ಇನ್ವಿಟೇಷನ್ ಟಾಪ್ 15 ಅವರಿಗೆ ಮಾತ್ರ, ಅದು ಬೆಂಗಳೂರಲ್ಲಿ. ಅದಾದಮೇಲೆ ರೆಕಗ್ನೇಷನ್ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್ ಅಪ್ಗೆ ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಓಕೆ, ಇವೆಲ್ಲ ಕಂಪ್ಲೀಟ್ ಆಯಿತಾ? ಸೊ ನೆಕ್ಸ್ಟ್ ಯಾವ ರೀತಿ ಈ ಒಂದು ಇವೆಂಟ್ಗಳಲ್ಲಿ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಂದ್ರೆ, ಜಾಯಿನ್ ಬಟನ್ ಕಾಣ್ತಿದಲ್ಲ, ಈ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಚಾಲೆಂಜ್ ಸ್ಟೇಜಸ್ ಏನೇನು ಇರ್ತಾವೆ ಅಂತ ಹೇಳ್ತೀನಿ. ಎಲಿಜಿಬಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಫಸ್ಟ್, ಸೆಕೆಂಡ್ ಆ್ಯಂಡ್ ಪ್ರೀ ಫೈನಲ್ ಇಯರ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮತ್ತು ಆ್ಯಂಡ್ ಕಿಕ್ ಆಫ್ ಅಂತಂದರೆ ಕೆಲವೊಂದು ಲೈಕ್ ಹೇಳಿದ್ನಲ್ಲ, BA, BCom, ಸೊ ಈ ಒಂದು ಬೇರೆ ಡಿಫ್ರೆಂಟ್ ಕೋರ್ಸ್ ಅವ್ರು ಕಿಕ್ಔಟ್ ಮಾಡ್ತಾರೆ. ಅದಾದಮೇಲೆ ಕ್ವಾಲಿಫೈಯಿಂಗ್ ರೌಂಡ್ ಇರುತ್ತೆ, ಲೈಕ್ MCQ ಆಗಲಿ ಮತ್ತು ಕೋಡಿಂಗ್ ಟಾಸ್ಕ್. ಟೋಟಲ್ ಟಾಪ್ 15,000 ಪರ್ಫಾರ್ಮೆನ್ಸ್ನ ಇದು ಮಾಡ್ತಾರೆ, ಲೈಕ್ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಅದನ್ನೇ 15,000 ಸ್ಟೂಡೆಂಟ್ಸು ಶಾರ್ಟ್ ಲಿಸ್ಟ್ ಆಗ್ತಾರೆ. ಆ್ಯಂಡ್ ಶಾರ್ಟ್ ಲಿಸ್ಟ್ ಆಗುವಂಥ ಸ್ಟೂಡೆಂಟ್ಸ್ ಏನಾಗ್ತದೆ, ನೆಕ್ಸ್ಟ್ ರೌಂಡ್ 1ಗೆ ಕ್ವಾಲಿಫೈ ಆಗ್ತಾರೆ. ಸೊ ಇದರಲ್ಲಿ ಚಾಲೆಂಜ್ ಟು ದರ್ ಕೋರ್ ಸ್ಕಿಲ್ಸ್ನ ಚಾಲೆಂಜ್ ಮಾಡಬೇಕು. ದಿಸ್ ರೌಂಡ್ ಫೀಚರ್ಸ್ ಅಲ್ಗಾರಿದಮಿಕ್ ಪ್ರಾಬ್ಲಮ್ಸ್ ಡಿಸೈನ್ ಫಾರ್ ಪಾರ್ಟಿಸಿಪೆಂಟ್ಸ್ ಟು ಡೆಮಾನ್ಸ್ಟ್ರೇಟ್ ದೇರ್ ಗ್ರಿಪ್, ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್. ಸೊ ಈ ಒಂದು ರೌಂಡ್ನ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ರೌಂಡ್ 2 ಅಲ್ಲಿ
ಟಾಪ್ 1500 ಸ್ಟೂಡೆಂಟ್ಸ್ ಮಾತ್ರ ಶಾರ್ಟ್ ಲಿಸ್ಟ್ ಆಗ್ತಾರೆ ಅಂಡ್ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ಕೆಲವೊಂದು ಬೇಕಾದಂತ ಟಾಸ್ಕ್ಸ್ ಇರ್ತವೆ, ಅವನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆದ್ಮೇಲೆ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಸೊ ಚಾಲೆಂಜ್ ಫಿನಾಲೆಯಲ್ಲಿ 50 ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ಇದರಲ್ಲಿ ರೌಂಡ್ 2 ಕಂಪ್ಲೀಟ್ ಮಾಡಿದವರು ಯಾರು ಇರ್ತಾರೆ ಅವರಲ್ಲಿ ಕೇವಲ 50 ಸ್ಟೂಡೆಂಟ್ಸ್ ಮಾತ್ರನೇ ಸೆಲೆಕ್ಟ್ ಆಗೋದು. ಸೊ ಇದನ್ನೆಲ್ಲ ಕಂಪ್ಲೀಟ್ ಆದ್ಮೇಲೆ ಅಂಡ್ ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ, ಈ ರೀತಿ ರನ್ನರ್ ಅಪ್ ಆಗಲಿ ವಿನ್ನರ್ ಆಗಲಿ, ಸೊ ಟಾಪ್ 10 ಟಾಪ್ 15 ಟಾಪ್ 50 ಅವರಿಗೆ ಏನೇನು ಪ್ರೈಸಸ್ ಅಂಡ್ ಅವಾರ್ಡ್ಸ್ ಕೊಡಬೇಕು ಕೊಡ್ತಾರೆ. ಓಕೆ, ರಿಜಿಸ್ಟ್ರೇಷನ್ ಗೈಡ್ಲೈನ್ಸ್ ಕೂಡ ಇಲ್ಲೇ ಇರುತ್ತೆ, ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ಇವೆಂಟ್ ಆಗಲಿ ಪ್ರೋಗ್ರಾಮ್ಗೆ ಯಾವ ರೀತಿ ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಜಾಯ್ನ್ ಬಟನ್ ಕಾಣ್ತಿದೆ, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಮೇಲ್ ಅಡ್ರೆಸ್ ಕೇಳುತ್ತೆ, ಸೊ ಇಮೇಲ್ ಹಾಕೋಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ರಿಜಿಸ್ಟ್ರೇಷನ್ ಕೇಳ್ತದೆ. ಸೊ ಇಮೇಲ್ ಐಡಿ ಹಾಕೋಬೇಕು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಸೆಕೆಂಡ್ರಿ ಇಮೇಲ್ ಐಡಿ. ಸೊ ಕಾಲೇಜ್ ಇಮೇಲ್ ಐಡಿ ಕೊಡ್ಬೋದು. ಅದಾದ್ಮೇಲೆ ಇಲ್ಲಿ ಯಾವುದು VTU ಯೂನಿವರ್ಸಿಟಿ ಅಂತ ಇಲ್ಲ ಕಾಣ್ತಾ ಇಲ್ಲ, ಹೌದಾ? ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಆಧಾರ್ ಅಂತ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ VTU ಅಂತ ಹಾಕೋರಿ, ಅಥವಾ ಕಂಪ್ಲೀಟ್ ಹೆಸರಾದ್ರೂ ಬರೀಬಹುದು. ನೆಕ್ಸ್ಟ್ ಕರೆಂಟ್ ಸಿಟಿ ಹಾಕಬೇಕು, ಗ್ರಾಜುಯೇಷನ್ ಇಯರ್, ಕರೆಂಟ್ ಕೋರ್ಸ್, ಏರಿಯಾ ಆಫ್ ಸ್ಪೆಸಿಫಿಕೇಶನ್, ಬ್ರಾಂಚ್ CS ಇದ್ರೆ CS, ಟ್ರಿಪಲ್ ಇದ್ರೆ ಟ್ರಿಪಲ್ EC ಇದ್ರೆ EC. ಓಕೆ, ಅದಾದ್ಮೇಲೆ ಅರಿವು ಎಲಿಜಿಬಲ್ ಅಂತಂದ್ರೆ ಇದನ್ನ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು PDF ವರ್ಷನ್ ಅಲ್ಲಿ. ಓಕೆ, ಅದಾದ್ಮೇಲೆ ಲಿಂಕ್ಡ್ಇನ್ ಪ್ರೊಫೈಲ್ URL, ಸೊ ನೀವು URL ನಲ್ಲಿ ಪೇಸ್ಟ್ ಮಾಡ್ರಿ. ಅದಾದ್ಮೇಲೆ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಇವೆಂಟ್, ಲೈಕ್ ಸೋಷಿಯಲ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಯಾವ್ದಾದ್ರು ನಿಮ್ಮ ಇಷ್ಟ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೀವು ಮುಂದೆ ಫ್ಯೂಚರ್ ಅಲ್ಲಿ ಏನಾದರೂ ಇದೇ ರೀತಿ ಇವೆಂಟ್ಸ್ ಆಗಲಿ ಪ್ರೋಗ್ರಾಮ್ಸ್ಗೆ ಆಗಲಿ ಸೊ ಇದೇ ರೀತಿ ರಿಸೀವ್ ಆಗ್ತಾ ಇರಬೇಕು ಅಪ್ಡೇಟ್ಸ್ ಅಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇದು ಸೈನ್ ಲ್ಯಾಂಗ್ವೇಜ್ ಇಂಟರಪ್ಟ್ಸ್ ಬೇಕಿದ್ದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಪ್ಷನ್ಸ್ ಅಂಡ್ ಸೈನ್ ಲ್ಯಾಂಗ್ವೇಜ್ ಇಂಟರಪ್ಟ್ಸ್ ಬೇಕಿದ್ದಲ್ಲಿ ಎಸ್ ಅಥವಾ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ಇದನ್ನ ಚೆಕ್ ಬಾಕ್ಸ್ ಮಾಡ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಇಮೇಲ್ ಐಡಿಗೆ ನೀವು ರಿಜಿಸ್ಟ್ರೇಷನ್ ಆಗಿರೋಂಥ ಮೇಲ್ ಹೋಗುತ್ತೆ. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಲಿಂಕ್ ಬೇಕಿದ್ದಲ್ಲಿ ದ ಬಿಗ್ ಕೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ, 2026 ಗೂಗಲ್ ಅಂತ ನಿಮಗೆ ಲಿಂಕ್ ಬಂದ್ಬಿಡುತ್ತೆ ಅಲ್ಲಿ ಫಸ್ಟ್ ಅಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.